ಇನ್ನು ರಾಜಭವನದಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧಿತ ಫೈಲ್ ಇಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಫೈಲ್ ಎಲ್ಲಿ ಹೋದ್ವು ಅಂತ ಅದೇ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ಫೈಲ್ ಎಲ್ಲಿಗೆ ಹೋದ್ವು ಅಂತ ನಾವು ಕೂಡ ಹುಡುಕ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಫೈಲ್ಗಳು ಎಲ್ಲಿ ಹೋದ್ವು ಅನ್ನೋದೇ ಈಗ ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೈಲ್ ಎಲ್ಲಿ ಹೋದ್ವು ಅಂತ ನಾವು ಕೂಡ ಹುಡುಕ್ತಾ ಇದ್ದೀವಿ. ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತ ಫೈಲ್ಗಳು ರಾಜಭವನದಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧಿತ ಫೈಲ್ ಇಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಆ ಫೈಲ್ಗಳು ಎಲ್ಲಿ ಹೋದ್ವು ಅದು ಯಕ್ಷ ಪ್ರಶ್ನೆ ಅಲ್ಲ. ಫೈಲ್ ಇರಬೇಕಾಗಿತ್ತಲ್ಲ. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಅಂತ ಅಂದ್ರೆ ಆ ಫೈಲ್ಗಳು ಪೆಂಡಿಂಗ್ ಇದ್ವು ಅಂತ ಅಂದ್ರೆ ಫೈಲ್ಗಳು ಇದ್ದಂಥ ಜಾಗದಲ್ಲಿ ಇರಬೇಕಾಗಿತ್ತಲ್ಲ. ಫೈಲ್ಗಳು ಇಲ್ವಲ್ಲ ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ಉತ್ತರ ಕೊಟ್ಟಿದ್ದಾರೆ. ನಾವು ಕೂಡ ಫೈಲ್ ಹುಡುಕ್ತಿದ್ದೀವಿ, ಫೈಲ್ ಎಲ್ಲಿ ಹೋದ್ವು ಹಾಗಾದ್ರೆ ಅವ್ರಿಗೂ ಕೂಡ ಅದೇ ಪ್ರಶ್ನೆ ಆಗಿದೆ. ಪ್ರಶ್ನೆ ಇದೆ, ಫೈಲ್ಗಳು ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಗಳು ಸರ್. ಈಗ ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಾನು ಅದನ್ನ ನಾಳೆ ಎಲ್ಲ ಮಾತಾಡ್ತೀವಿ, ತಿಳ್ಕೊಳ್ತೀನಿ. ನಾವು ಕೊಟ್ಟಿದ್ದೀವಿ, ನಮ್ಮ ಹತ್ರ ಬಂದಿರೋ ಮಾಹಿತಿ, ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರು ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಫೈಲ್ಗಳು ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಗಳು ಸರ್. ಈಗ ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಾನು ಅದನ್ನ ನಾಳೆ ಎಲ್ಲ ಮಾತಾಡ್ತೀವಿ, ತಿಳ್ಕೊಳ್ತೀನಿ. ನಾವು ಕೊಟ್ಟಿದ್ದೀವಿ, ನಮ್ಮ ಹತ್ರ ಬಂದಿರೋ ಮಾಹಿತಿ, ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರು ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಫೈಲ್ಗಳು ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಗಳು ಸರ್. ಈಗ ನಮಗೂ